ಆದೇಶ ಮಾಡುತ್ತಾನೆ. ಈ ಪ್ರಳಯದ ಸಮಯ ಬರುವ ಮೊದಲು ಒಂದು ಬಹುದೊಡ್ಡ ಹಡಗನ್ನು ನಿರ್ಮಿಸಿ ಅದರೊಳಗೆ ಮುಂದಿನ ಸೃಷ್ಟಿಗೆ ಬೇಕಾದ ಸಪ್ತಋಷಿಗಳನ್ನು, ಸಸ್ಯಗಳನ್ನು ಎಲ್ಲರನ್ನೂ ಸಂಗ್ರಹಿಸುವಂತೆ ಮತ್ಸ್ಯಾವತಾರಿ ಶ್ರೀಹರಿ ವೈವಸ್ವತ ಮನುವಿಗೆ ಆದೇಶ ಮಾಡುತ್ತಾನೆ. ಆ ಪರಮಾತ್ಮನ ಆದೇಶದಂತೆ ವೈವಸ್ವತ ಮನು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾನೆ. 7ನೆಯ ದಿನ ಕಳೆದ ನಂತರ ಭೂಲೋಕದಲ್ಲಿ ಎಂದಿಗೂ ಆಗಿರದಂತಹ ಭಯಂಕರವಾದ ಮಳೆ ಬರಲು ಆರಂಭವಾಗುತ್ತದೆ. ಆಗ ಪರಮಾತ್ಮನ ಆಜ್ಞೆಯಂತೆ ವೈವಸ್ವತ ಮನು ಮತ್ತು ಸಪ್ತಋಷಿಗಳು ಆ ಹಡಗಿನ ಒಳಗೆ ಪ್ರವೇಶಿಸುತ್ತಾರೆ. ಆಗ ಆ ಮತ್ಸ್ಯಾವತಾರಿ ನಾರಾಯಣ ಹಡಗನ್ನು ತನಗೆ ಕಟ್ಟುವಂತೆ ವೈವಸ್ವತ ಮನುವಿಗೆ ಆದೇಶಿಸುತ್ತಾನೆ. ಸಮುದ್ರ ಬೋರ್ಗರೆಯಲು ಆರಂಭಿಸುತ್ತದೆ. ಆಗ ಆ ಭಯಂಕರ ಪ್ರಳಯ ಸಮುದ್ರ